ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಇವತ್ತು ನಾನು ಔಟ್ಸೈಡ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೌದು, ಅಮ್ಮ ಅವರು ಸ್ವಲ್ಪ ಟಿವಿ ತಗೊಳಕಿತ್ತು. ಸೊ ಅದಕ್ಕೆ ರಿಲಯನ್ಸ್ಗೆ ಬಂದಿದ್ವಿ. ಸೊ ಅವರು ಸ್ವಲ್ಪ ಟಿವಿನ ನೋಡ್ತಾ ಇದ್ದಾರೆ, ಯಾವ್ದನ್ನ ತಗೊಳ್ಳೋಣ ಅಂತ. ಸೊ ಫೈನಲಿ ಅವರು ಸೋನಿ ಟೂನ ತಗೊಳ್ಳೋಣ ಅಂತ ಫೈನಲೈಸ್ ಮಾಡಿದ್ರು. ಅಂಡ್ ಹಾಗೆ ಈಗ ನಮ್ಮ ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಆ ಇಲ್ಲಿ ಸೇಲ್ ಕೂಡ ನಡೀತಾ ಇದೆ. ಅಂದ್ರೆ ಲೈಕ್ ಡಿಸ್ಕೌಂಟ್ ನಡೀತಾ ಇದೆ. ಸೊ ಎಲ್ಲಾದ್ರ ಮೇಲೂ ಕೂಡ ಡಿಸ್ಕೌಂಟ್ ಇತ್ತು. ನೀವು ಯಾವ್ದಾದ್ರು ಲೈಕ್ ಇಲ್ಲಿ ಎಲ್ಲ ತರದ್ದು ನಿಮ್ಗೆ ಅಪ್ಲೈನ್ಸಸ್ ಸಿಗುತ್ತೆ. ಲೈಕ್ ವಾಷಿಂಗ್ ಮೆಷಿನ್, ಫ್ರಿಡ್ಜ್, ನಿಮ್ಗೆ ಓವನ್ ಇಂದ ಹಿಡಿದು ರೈಸ್ ಕುಕ್ಕರ್ ಅಂಡ್ AC, ಮೊಬೈಲ್, ಕರೆಂಟ್ ಗೀರ್, ಮತ್ತೆ ವಾಟರ್ ಪ್ಯೂರಿಫೈಯರ್, ಎಲ್ಲಾನು ಕೂಡ A to Z ನಿಮ್ಗೆ ಏನೇನು ಅಪ್ಲೈನ್ಸಸ್ ಬೇಕಾಗುತ್ತೆ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಸೊ ನಾನು ಕೂಡ ಒಂದು ವಾಟರ್ ಪ್ಯೂರಿಫೈಯರ್ ತಗೋಬೇಕಂತ ಪ್ಲಾನ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾನು ತಗೊಂಡಾಗ ಯಾವಾಗಾದ್ರೂ ಖಂಡಿತ ನಿಮಗೆ ತೋರಿಸ್ತೀನಿ. ಅಂಡ್ ವಾಷಿಂಗ್ ಮೆಷಿನ್ ಕೂಡ ಬೈ ಮಾಡಬೇಕು. ಅದನ್ನ ಕೂಡ ತಗೊಂಡಾಗ ಅದನ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಇಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಫ್ರಿಡ್ಜಸ್ ನೀವು ನೋಡ್ಬೋದು. ಇಲ್ಲಿ ರೆಫ್ರಿಜರೇಟರ್ನ ಈಗ ನಿಮ್ಗೆ ಟಿವಿನೇ ಬೇಕಾಗಲ್ಲ, ಎಲ್ಲ ಇನ್ಬಿಲ್ಟ್ ಫ್ರಿಡ್ಜ್ ಅಲ್ಲೇ ಬಂದ್ಬಿಟ್ಟಿದೆ. ಸೊ ಆ ರೀತಿಯಾದಂತ ಒಂದು ತುಂಬಾ ಡೆವಲಪ್ ಆಗಿದೆ ನಮ್ಮ ಏನು ಈಗಿನ ಜನರೇಷನ್ ಅಲ್ಲಿ. ಸೊ ನೋಡಿ, ನಾನು ಅವನ್ನ ಅವಾಯ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ನಾನು ಇಲ್ಲೇ ಅವನಿಗೆ ಕಾರ್ಟೂನ್ ಎಲ್ಲ ಹಾಕೊಂಡು ವೆಯ್ಟ್ ಮಾಡ್ತಿದ್ದೆ. ಸೊ ಹಾಗೆ ಎಲ್ಲ ಫಿನಿಶ್ ಆಯ್ತು. ಅಲ್ಲಿಂದ ಹಾಗೆ ಆನ್ ದ ವೇ ಇಲ್ಲಿ ರಾಮ್ ಭವನ್ ಅಂತ ಇದೆ. ಸೊ ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೋಡಿ, ಜೋಶ್ವಾ ಹೋಗ್ತಾ ಇದ್ದಾನೆ ಆಲ್ರೆಡಿ. ಅಲ್ಲಿ ಹೋಗಿ ಸ್ವಲ್ಪ ಏನಾದ್ರು ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ನಾನು ಇಲ್ಲಿ ಬಂದಾಗ ಯಾವಾಗ್ಲೂ ಟ್ರೈ ಮಾಡೋದಂದ್ರೆ ನನ್ನ ಒಂದು ಫೇವ್ರೆಟ್ ಸ್ಯಾಂಡ್ವಿಚ್, ವೆಜ್ ಚೀಸ್ ಗ್ರಿಲ್ ಸ್ಯಾಂಡ್ವಿಚ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಅವನು ಇಲ್ಲಿಗೆ ಬಂದಾಗ ಯಾವಾಗ್ಲೂ ಕಾಜು ಬರ್ಫಿ ಮಾತ್ರ ಮೇನ್ ಅವನಿಗೆ. ಇಲ್ಲಿ ಕೂಡ ನಿಮ್ಗೆ ಕಾಜು ಬರ್ಫಿ ಎಲ್ಲ ತರದ ಸ್ವೀಟ್ಸ್ ಅಂಡ್ ಸ್ಯಾಂಡ್ವಿಚ್, ಪಾವ್ ಭಾಜಿ ಅಂಡ್ ಏನು ಪಾನಿಪುರಿಯಿಂದ ಹಿಡ್ದು ಕೇಕು, ಎಲ್ಲ ಜ್ಯೂಸು ಎಲ್ಲಾನು ಒಂದೇ ಪ್ಲೇಸ್ ಅಲ್ಲಿ ಸಿಗುತ್ತೆ. ನೀವು ಕೂಡ ಯಾವಾಗಾದ್ರೂ ನಮ್ಮ ನಾಗರಬಾವಿ ಸೈಡ್ ಬಂದಾಗ ಖಂಡಿತವಾಗ್ಲೂ ಟ್ರೈ ಮಾಡಿ. ಅಂಡ್ ಆಮೇಲೆ ಧನಿಯಾಗೆ ಸ್ವಲ್ಪ ಐಸ್ ಕೊಟ್ಟಿದ್ವಿ, ಅವನ್ನ ಹೈಡ್ ಮಾಡಿದ್ವಿ ಅವನಿಂದ. ಸೊ ಅವನು ಕೋನಲ್ಲಿ ಕಾಜು ಬರ್ಫಿ ಹಾಕೊಂಡು ತಿಂತಾ ಇದ್ದಾನೆ, ಹೊಸ ಟೇಸ್ಟ್. ಅವನಿಗೆ ಕೊಡೋಗಿಲ್ಲ, ಬಿಕಾಸ್ ಅವನಿಗೆ ಕೋಲ್ಡ್ ಆಗ್ಬಿಡುತ್ತೆ ಅಂತ ಹೇಳಿ ಕೊಡ್ಲಿಲ್ಲ. ಸೊ ಹಾಗೆ ನಾವು ಕೂಡ ಒಂದ್ ಸ್ವಲ್ಪ ಫೋಟೋಸ್ನ ತಗೊಂಡು, ಅಂಡ್ ನನ್ನ ಫೇವ್ರೇಟ್ ಆದಂತ ಡ್ರೈ ಫ್ರೂಟ್ಸ್ ಲಾಡು ನನಗೆ ತುಂಬಾ ಇಷ್ಟ. ನಾನು ಎಲ್ಲೋದ್ರು ನಾನು ಸ್ವೀಟ್ಸ್ ನ ತಗೋತೀನಿ. ಅಂಡ್ ಇವನಿಗೆ ಒಂದು ಪೇಸ್ಟ್ರೀಸ್ ಬೇಕಂತ ತುಂಬಾ ದಿನದಿಂದ ಇದ್ ಮಾಡ್ತಾ ಇದ್ದ. ಸೊ ಅಲ್ಲಿ ನೋಡ್ಬಿಟ್ಟ. ಸೊ ಅದಕ್ಕಾಗಿ ಅವನು ಪೇಸ್ಟ್ರೀಸ್ ತಗೊಂಡಿದ್ದಾನೆ, ಚಾಕ್ಲೇಟ್ದು. ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾನೆ ಕೇಕ್ನ. ಆದ್ರೆ ನಾವ್ ಯಾವತ್ತೂ ಕೊಟ್ಟಿಲ್ಲ, ಇವತ್ತೇ ಫಸ್ಟ್ ಟೈಮ್ ಕೊಟ್ಟಿರೋದು ಅವನಿಗೆ. ಅವತ್ತು ಲಾಸ್ಟ್ ಟೈಮ್ ಡ್ಯಾಡಿ ಬರ್ಡೇ ಅಲ್ಲಿ ಒಂದ್ಸಲ ಕೊಟ್ಟಿದ್ದೆ. ಅಂಡ್ ಇದೆ ನೋಡಿ ನನ್ನ ಫೇವ್ರೆಟ್ ಸ್ಯಾಂಡ್ವಿಚ್. ತುಂಬಾ ಚೆನ್ನಾಗಿರುತ್ತೆ. ಒಬ್ರು ಅಂತಂದ್ರೆ ಕಂಪ್ಲೀಟ್ ಆಗಿ ಹೊಟ್ಟೆ ತುಂಬಿಡುತ್ತೆ. ಅಂಡ್ ನಾನು ಇಲ್ಲಿ ಒಂದು ಕಾಜು ಆಪಲ್ ನ ತಗೊಂಡಿದ್ದೆ, ಕಾಜು ಬರ್ಫಿದು, ಸಕ್ಕತ್ತಾಗಿತ್ತು. ಅಂಡ್ ನಾವಿಲ್ಲಿ ಇಲ್ಲೇ ಊಟ ಮಾಡಿದ್ ನಮ್ಗೆ ಕಂಪ್ಲೀಟ್ ಹೊಟ್ಟೆ ಫುಲ್ ಆಗ್ಬಿಡ್ತು ಅಂತ ಹೇಳಿ ಮನೆಗೆ ಹೋಗಿ ಯಾವ್ದೇ ರೀತಿನ ಊಟ ಮಾಡ್ಲಿಲ್ಲ. ಸೊ ಈ ರೀತಿಯಾಗಿ ನಮ್ಮ ಡೇನ ನಾವ್ ಇವತ್ತಿಲ್ಲಿ ಎಂಡ್ ಮಾಡಿದ್ವಿ. ಅಂಡ್ ನೆಕ್ಸ್ಟ್ ವೆಡ್ನೆಸ್ಡೇ ಮಾರ್ನಿಂಗ್ ಟಿವಿನವರು ಮಾರ್ನಿಂಗ್ಗೆ ನಮ್ಗೆ ಡೆಲಿವರ್ ಕೊಟ್ಬಿಟ್ರು ಬೇಗನೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ವೆಡ್ನೆಸ್ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಟ್ಯೂಸ್ಡೇ ಅಮ್ಮ ಅವರು ಸ್ವಲ್ಪ ಟಿವಿ ತಗೊಳಕಿತ್ತು. ಸೊ ಹೋಗಿದ್ವಿ ರಿಲಯನ್ಸ್ಗೆ. ತಗೊಂಡು ಅಂದ್ರೆ ಲೈಕ್ ಇವತ್ತು ಅವ್ರು ಡೆಲಿವರಿ ಕೊಟ್ಟಾಗ ನಾನು ನಿಮ್ಗೂ ತೋರಿಸ್ತೀನಿ. ಸೋನಿ ಬ್ರಾವಿಯಾ 2 ತಗೊಂಡಿದ್ದಾರೆ, ಚೆನ್ನಾಗಿದೆ. ಬಂದ್ಮೇಲೆ ನಿಮ್ಗೂ ಕೂಡ ತೋರಿಸ್ತೀನಿ. ಲಾಸ್ಟ್ ಒಂದು 3 months ಬ್ಯಾಕ್ ನಾವು ಕೂಡ ಸೋನಿನೇ ತಗೊಂಡಿರೋದು. ಸೊ ಸೋನಿ ಇಸ್ ಬೆಸ್ಟ್ ಅಂತ ಹೇಳಿ ನಾನು ಅದನ್ನೇ ಪ್ರಿಫರ್ ಮಾಡಿದೀನಿ ಈ ಟೈಮು. ಸೊ ಅವರು ಕೂಡ ತಗೊಂಡ್ ಬಂದಿದ್ದಾರೆ. ಈಗ ನಾನು ಆಲ್ಮೋಸ್ಟ್ ಸ್ನಾನ ಎಲ್ಲ ಮುಗಿಸಿ ಜೋಶುವನ ಕೂಡ ಮಲಗಿಸ್ಬಿಟ್ಟು ಇವಾಗ ಮಲ್ಕೊಂಡವನು. ಸೊ ಇವಾಗ ನಾನು ಕುಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಗ್ ಸಾಂಬಾರ್ ಮಾಡೋಣ ಅಂತ. ಸೊ ನಾನು ಅದ್ ಹೇಗಿದ್ರು ರೆಸಿಪಿನ ಶೇರ್ ಮಾಡಿಲ್ಲ. ಸೊ ಹಾಗೆ ನನ್ನ ರೆಸಿಪಿನ ಶೇರ್ ಮಾಡ್ಕೊಂಡು
ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ಎಗ್ ಸಾಂಬಾರ್ನ, ಮೊಟ್ಟೆ ಸಾಂಬಾರ್ನ ಯಾವ ರೀತಿಯಾಗಿ ಮಾಡ್ತೇನೆ ಅಂತ ನಿಮ್ಗೂ ಕೂಡ ತೋರಿಸ್ತೇನೆ. ತುಂಬಾ ಈಸಿ ಕೂಡ ಅಂಡ್ ತುಂಬಾ ಟೇಸ್ಟಿ ಕೂಡ. ನನ್ನ ಹಸ್ಬೆಂಡ್ಗೆ ಒನ್ ಅಂಡ್ ಓನ್ಲಿ ಸಾಂಬಾರ್ ಅಂದ್ರೆ ಎಗ್ ಸಾಂಬಾರ್. ಎಗ್ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಅದಕ್ಕೋಸ್ಕರ ನಾನು ವೀಕ್ಲಿ ಒನ್ಸ್ ಆದ್ರೂ ಖಂಡಿತ ಮಾಡೇ ಮಾಡ್ತೀನಿ ಸಾಂಬಾರ್ನ. ಚೆನ್ನಾಗಿ ಅನ್ಸಿದ್ರೆ ನೀವು ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಕೆಲವೊಬ್ಬರು ಮನೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಸೊ ನಮ್ಮನೆ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಸ್ವಲ್ಪ ಬೆಳಕು ಜಾಸ್ತಿ ಬೀಳಿದೆ, ಡೋರ್ ಕ್ಲೋಸ್ ಮಾಡ್ತೀನಿ. ಹಾ, ಕರೆಕ್ಟ್ ಆಗಿದೆ. ವಿಂಡೋದಲ್ಲೂ ಬರ್ತದೆ, ಬಟ್ ಓಕೆ. ಸ್ವಲ್ಪ ಎಕ್ಸಿಟ್ ಫ್ಯಾನ್ ಕೂಡ ಆನ್ ಮಾಡ್ತೀನಿ. ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನಿಮ್ಗೂ ತೋರಿಸ್ತೀನಿ ಬನ್ನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ರೈಸ್ ಇಟ್ಟಿದ್ದೀನಿ, ರೈಸ್ ಕೂಡ ವಿಷಲ್ ಬರ್ತಾ ಇದೆ, ಬಂತು ಆಗಲೇ ನಾನು ಇವಾಗ ಆಲ್ರೆಡಿ ಎಲ್ಲಾನು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಸೊ ನಾನಿಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ, ದೊಡ್ಡ ಸೈಜ್ದು. ಮತ್ತೆ ಎರಡು ಲವಂಗ, ಒಂದ್ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ. ಮತ್ತೆ 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ತೆಂಗಿನಕಾಯಿ, ಚಿಕ್ಕ ಟೊಮೆಟೊ ಆಗಿರೋದ್ರಿಂದ 3 ತಗೊಂಡಿದ್ದೀನಿ. ಹುಣಸೆಹಣ್ಣೆಲ್ಲ ನಾನು ಏನು ಆಡ್ ಮಾಡಲ್ಲ. ಮತ್ತೆ ಹಾಗೆ ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ನಾನು ನಿಮ್ಗೆ ತೋರಿಸ್ತೀನಿ. ಧನಿಯಾ ಪುಡಿ, ಖಾರದ ಪುಡಿನ ನಾನು ಆಡ್ ಮಾಡ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇನೆ. ಸೊ ಹಾಗೆ ನಿನ್ನೆ ರಾಮಭವನ್ಗೆ ಹೋಗಿದ್ವಿ, ಅಲ್ಲಿಂದ ಕಾಜು ಬರ್ಫಿನ ಕೂಡ ತಂದಿದ್ವಿ. ನನ್ಗೂ ಕೂಡ ಕಾಜು ಬರ್ಫಿ ಅಂದ್ರೆ ತುಂಬಾ ಇಷ್ಟ. ಜೋಶಂಗೂ ಕೂಡ ಅದೇನೇ ಇಷ್ಟ. ಅದು ಕೂಡ ಅದೊಂದೇ ಅಂದ್ರೆ ಒಂದು ಏನೋ ಸ್ಟೋರಿ ಇದೆ. ಅದನ್ನ ಟೈಮ್ ಯಾವಾಗಾದ್ರೂ ಸಿಗದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮಾಡ್ಕೊತಾ ಇದೀನಿ ಇವಾಗ. ಬೆಳಿಗ್ಗೆ ನಾನು ಟಿಫನ್ ಏನು ಮಾಡ್ಲಿಲ್ಲ, ಬೇಡ ಅಂತ ಹೇಳಿದ್ರು. ಸೊ ಮ್ಯೂಸ್ಲಿ ಮಾಡ್ಕೊಟ್ಟಿದ್ದೆ ಅಷ್ಟೇ. ಅವನ್ಗೆ ಡ್ರೈ ಫ್ರೂಟ್ಸ್ ತಗೊಂಡು ತಿನ್ಸ್ಬಿಟ್ಟು, ಕರೆಂಟ್ ಇಲ್ಲ ಅಂತ ಹೇಳಿ ಇಡ್ಲಿ ತರಿಸಿದ್ದೆ ಅವನಿಗಂತ ಹೋಟೆಲಿಂದ. ಅದಾದ್ಮೇಲೆ ಕರೆಂಟ್ ಬಂತು. ಸೊ ಅದನ್ನು ಸ್ವಲ್ಪ ತಿನ್ಸ್ಬಿಟ್ಟು ಅವನಿಗೆ ಮಲಗಿಸಿದೆ. ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದಿಷ್ಟು ನಾನು ಅರಿಶಿನ ಹಾಕೋತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ನಾನಿಲ್ಲಿ 1-2 ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ನಾನ್ ವೆಜ್ಗೆ ಸಂಬಂಧಪಟ್ಟಂಥ ಸಾಂಬಾರಿಗೆ ಈ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋತೀನಿ. ಮತ್ತು ನಾನಿಲ್ಲಿ 1 ಸ್ಪೂನ್ ಅಷ್ಟು ಖಾರದ ಪುಡಿನ ಕೂಡ ಯೂಸ್ ಮಾಡ್ಕೋತಿದ್ದೀನಿ. ಮತ್ತು 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಮೈಕು ಆಫ್ ಆಗಿರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಕ್ಲಿಯರಾಗಿ ನಿಮಗೆ ಕೇಳಿಸ್ಲಿ ಅಂತ ಹೇಳಿ. ನೀವು ಒಂದ್ಸಲ ಯಾರಾದರೂ ಟ್ರೈ ಮಾಡಿಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಅಂದರೆ ಸರ್ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹೋಟೆಲಲ್ಲೆಲ್ಲ ಅದನ್ನೇ ಅವ್ರು ಜಾಸ್ತಿ ಯೂಸ್ ಮಾಡೋದು. ಸೊ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಒಂದು ಕಡಾಯಿನ ನಾನಿಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ನೀವು ಏನಾದರೂ ಮೊಟ್ಟೆ ಸಾಂಬಾರಾಗಲಿ, ಫಿಶ್ ಸಾಂಬಾರಾಗಲಿ ಮಾಡುವಾಗ ಸ್ವಲ್ಪ ಈಗ ಪಾತ್ರೆ ಏನಿರುತ್ತೆ ಅದನ್ನು ಸ್ವಲ್ಪ ಅಗಲವಾಗಿರೋ ಪಾತ್ರೆ ತೊಗೊಳ್ಳಿ. ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದು 10 ಎಗ್ನ ಆ್ಯಡ್ ಮಾಡಬೇಕು. ಸೊ ನಾನು ಇಷ್ಟು ದೊಡ್ಡದನ್ನ ತೊಗೊಂಡಿದ್ದೀನಿ, ಆಗ ಬ್ರೇಕ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿ. ಸೊ ಬನ್ನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ, ಏನೇನು ಆ್ಯಡ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಹೋದರೆ ನಿಮ್ಮನ್ನ ಕೂಡ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ, ಹೋದರೆ ಕರ್ಕೊಂಡು ಹೋಗ್ತೀನಿ. ಸೊ ರಾಜಾಜಿನಗರ ಹೋಗಿ ಬಂದ್ವಿ, ಅದೇನು ರೀಸನ್ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೇನೆ. ಓಕೆ. ಆ್ಯಂಡ್ ಈಗ ಇದು ಹೀಟ್ ಆಗಿದೆ, ಇವಾಗ ಇದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗೇ ಇತ್ತು, ಯಾಕೋ ಇದ್ದು ಹಾಕೋಕ್ಕೆ ಆಗ್ತಾಯಿಲ್ಲ, ಏನೋ ಒಳ್ಳೆಯ ಬ್ಲಾಕ್ ಆಗಿರುತ್ತೆ ಅನಿಸುತ್ತೆ, ಅದಕ್ಕೆ ಹೀಗೆ ಆಗ್ತಾ ಇದ್ದೀನಿ.
ಆಯಿಲ್ ಹಾಕ್ತಾ ಆದಮೇಲೆ ಈಗ ನಾನು ಆ್ಯಡ್ ಮಾಡ್ತೀನಿ. ಸೊ ಇವಾಗ ಆಯಿಲ್ ಹೀಟ್ ಆಗಿದೆ ಅಲ್ವಾ, ನಾನು ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ, ಅದನ್ನು ಕುದಿ ಬರಲಿ ಅಂತ. ನಾನು ತುಂಬ ಗಟ್ಟಿಗೆ ಮಾಡ್ಕೊಂಡಿಲ್ಲ, ಸೊ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿಯಾಗಿ ಬೇಕು, ನೀವೇನಾದರೂ ಚಪಾತಿಗೆ ಆ ಥರದ್ಗಾದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನೀಗ ರೈಸ್ ಮತ್ತು ಮುದ್ದೆಗೋಸ್ಕರ ನಾನು ಸ್ವಲ್ಪ ತೆಳ್ಳನೆ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳ ಏನಿಲ್ಲ, ಸಾಕು, ಇಷ್ಟ ಇರಬೇಕು ಸಾಂಬಾರಿಗೆ. ಓಕೆನಾ? ಸೊ ಈಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಸಾಲ್ಟ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಆಲ್ರೆಡಿ ಅದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ, ನಿಮಗೆ ಸಾಲ್ಟ್ ಎಲ್ಲ ಸಾಕು ಅಂತ ಅನಿಸಿದ್ರೆ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಸಾಕು ಅನಿಸಿದ್ರೆ ನೀವು ನೆಕ್ಸ್ಟು ಎಗ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ದೂರದಿಂದನೇ ಹಾಕ್ಕೊಳ್ಳಿ. ಈ ಥರ ಸುಮ್ಮನೆ ಮಾಡೋಕ್ಕೆ ಹೋಗಬೇಡಿ, ಅದು ನೀವು ಎಗ್ ಹಾಕ್ತಾ ಹಾಕ್ತಾ ಆಟೋಮೆಟಿಕ್ಕಾಗಿ ಅದೇನೇ ಕುದಿಯೋದು ಕಡಿಮೆ ಆಗುತ್ತೆ. ತುಂಬ ಕುದೀತಾ ಇದೆ ಅಂದರೆ ಸ್ವಲ್ಪ ಸಿಮ್ ಮಾಡಿಕೊಡಿ, ಯಾಕಂದರೆ ಆ ಕುದಿಯೋ ಫೋರ್ಸ್ಗೆ ಮೊಟ್ಟೆ ನಿಲ್ಲಲ್ಲ, ಆ ಕಡೆ ಈ ಕಡೆ ಆಗ್ತದೆ. ಅದಕ್ಕೋಸ್ಕರ ಸೊ ಈಗ ನಾನೆಲ್ಲ ಎಗ್ನ ಆ್ಯಡ್ ಮಾಡಿ ಆಯಿತು. ಈಗ ನಾನು ಇದನ್ನು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ಫ್ಲೇಮ್ನ ಲೋನಲ್ಲೇ ಇಟ್ಕೊಡಿ, ಬಿಕಾಸ್ ಅದು ಸೀದು ಹೋಗಬಾರ್ದು, ಒಳಗಡೆ ನೀಟಾಗಿ ಕುಕ್ ಆಗಬೇಕು ಅಂತ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಏನು ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ, ಮುಗಿತಾ ಇದೆ ಆಲ್ರೆಡಿ. ನಾನು ಇವಾಗ ಇದಕ್ಕೆ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ರಾಗಿ ಮುದ್ದೆ ನಾನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಇದೇ ರೀತಿ ಫಸ್ಟ್ ಕುದಿಯೋಕ್ಕೆ ಇರೋದಲ್ವ. ಸೊ ನಾನು ಇವಾಗ ಇದಕ್ಕೆ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ನಾನು ಒಂದು ಚಿಕ್ಕದಾಗಿ ಒಂದು 3 ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪಾತ್ರೆ ಸರಿಯಿಲ್ಲ, ಚಿಕ್ಕದು. ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ, ಅದನ್ನು ಮಿಕ್ಸ್ ಮಾಡೋಕ್ಕೇನು ಹೋಗಬಾರ್ದು, ಜಸ್ಟ್ ಮಾಡ್ಕೋಬೇಕಷ್ಟೆ. ಸೊ ಈಗ ಇದನ್ನು ನಾವೇನು ಮಾಡೋಣ, ಆಫ್ ಮಾಡಿಬಿಡೋಣ. ಅದು ಬಿಸಿಗೇನೆ ಸ್ವಲ್ಪ ನೀಟಾಗಿ ಇದಾಗುತ್ತೆ, ಘಮ ಅಂತಿದೆ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೊ ನಾನು ಇವಾಗ ಇದು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಸೊ ಈಗ ಇದು ಮುದ್ದೆನ ನಾನು ನೋಡ್ತಾ ಇದ್ದೀರಲ್ಲ, ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ. ಕೆಲವೊಬ್ಬರು ಏನಂತಾರೆ, ಗಂಜಿ ಥರ ಮಾಡ್ಕೊಂಡು, ಅದೇನಂತಂತ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ಗಂಜಿನೇ ಅನಿಸುತ್ತೆ. ಸೊ ಆ ಥರ ಮಾಡಿಕೊಂಡು ಮಾಡ್ತಾರೆ. ಬಟ್ ಅದೇ ರೀತಿಯಾಗಿ ನಮ್ಮಮ್ಮ ಮಾಡಲಿಲ್ಲ. ಸೊ ನನಗೂ ಮಾಡೋಕ್ಕೆ ಬರಲ್ಲ ಆ ಥರ. ನಾವು ಇದೇ ಥರನೇ ಎಷ್ಟು ಮುದ್ದೆ ಬೇಕಾದರೂ ನಾವು ಇದೇ ಥರನೇ ನಾವು ಮಾಡ್ಕೊಳ್ಳೋದು. ಸ್ವಲ್ಪ ಹೊತ್ತು ಬೆಂದಾದಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಪಾತ್ರೆ ಚಿಕ್ಕದಾಗಿದೆ, 1 ಅಥವಾ 2 ಮಾಡ್ಕೊಬೋದು ಇದ್ರಲ್ಲಿ ಅಷ್ಟೇ. ಇದ್ರಲ್ಲಿ ಮಾಡಿದ್ರೆ ಚೆಲ್ಲೋಗ್ತಾ ಇರುತ್ತೆ ಆ ಕಡೆ ಈ ಕಡೆ. ಸೊ ಈ ರೀತಿಯಾಗಿ ಮಾಡ್ಕೊಂಡ ಯಾವುದೇ ರೀತಿಯಾದ ಗಂಟು ಕೂಡ ಇರಲ್ಲ. ಕೆಲವೊಬ್ರಿಗೆ ಗಂಟು ಆಗ್ಬಿಡುತ್ತೆ, ಬಟ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆದರೆ ಅದು ಅವಾಯ್ಡ್ ಮಾಡ್ಕೋಬೋದು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸಿಮ್ ಮಾಡಿ ಒಂದು 2 to 5 ಮಿನಿಟ್ಸ್ ಅದನ್ನು ನೀಟಾಗಿ ಬೇಯಕ್ಕಿಡೋಣ. ಸೊ ಯಾವ ರೀತಿಯಾಗಿ ನಾನು ಮಾಡಿದೆ ಹಾಗೆ ಯಾವ ರೀತಿ
ಸ್ವಲ್ಪ ಇಲ್ಲಿ ನೀರನ್ನ ಇಟ್ಕೊಂಡು ಈ ಥರ ಪ್ಲೇಟ್ಗಳಲ್ಲಾದರೆ ಫ್ಲ್ಯಾಟಾಗಿರಬೇಕು ಪ್ಲೇಟು, ನೀಟಾಗಿರುತ್ತೆ. ಸೊ ನೋಡಿದ್ರಲ್ಲ ಇಷ್ಟು ರೌಂಡಾಗಿ ಮಾಡಿದ್ದೀನಿ. ಸೊ ಮುದ್ದೆ ಮಾಡಿ ಆಗಿದ ತಕ್ಷಣ ಇದನ್ನು ನೀಟಾಗಿ ನೀರಲ್ಲಿ ಹುಣಿಯಾಕಿಡಬೇಕು. ಅನ್ನ ಸಾಂಬಾರು ಎಲ್ಲ ರೆಡಿ ಆಯಿತು. ಒಂದು 1/2 hour ಆಯಿತು ಅಷ್ಟೇ. ನೀವು ನೋಡಿದ್ರಲ್ಲ ಯಾವ ರೀತಿಯಾಗಿ ಮೊಟ್ಟೆ ಸಾಂಬಾರು ಮಾಡೋದು ಅಂತ ಮತ್ತೆ ಮುದ್ದೆ ಮಾಡೋದು ಅಂತ ನಾನು ಕೆಲವೊಂದು ಟಿಪ್ಸ್ಗಳನ್ನ ಅದನ್ನ ಹೇಳಿದ್ದೀನಿ. ಸೊ ನಿಮಗೂ ಮಾಡಬೇಕು, ಫಾಲೋ ಮಾಡಬೇಕು ಅನ್ಸಿದ್ರೆ ಖಂಡಿತ ಮಾಡಿ. ಆ್ಯಂಡ್ ಈಗ ಆಲ್ರೆಡಿ ಊಟದ ಟೈಮ್ ಆಗೋಯ್ತೆಲ್ಲ, ಇನ್ನೂ ಯಾರೂ ಬರಲಿಲ್ಲ. ನಾನು ಯಾರಾದ್ರೂ ಬಂದ್ಮೇಲೆ ನಾನು ಹಸ್ಬೆಂಡ್ ಅಥವಾ ಯಾರಾದ್ರು ನನ್ನ ಮಮ್ಮಿ ಡ್ಯಾಡಿ ಯಾರಾದ್ರು ಬಂದ್ರೆ ಮೇಲೆ ನಾನು ಊಟ ಮಾಡ್ತೀನಿ. ಬಿಕಾಸ್ ನಾನು ಒಬ್ಳೆ ಇದ್ದಾಗ ನನ್ಗೇನು ಊಟ ಮಾಡ್ಬೇಕು ಅನ್ಸದ್ಲ. ಮತ್ತೆ ನನ್ಗೆ ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡ್ಲಿಕ್ಕಿದೆ ವಿಡಿಯೋನ. ಸೊ ಅದನ್ನ ಎಡಿಟ್ ಮಾಡ್ಬಿಟ್ಟು ಮತ್ತೆ ನಾನು ನಿಮ್ಗೆ ಸಿಗ್ತೇನೆ. ಓಕೆನಾ? ಸ್ಟೇ ಟ್ಯೂನ್, ಎಲ್ಲೂ ಹೋಗ್ಬೇಡಿ. ಸೊ ಹಾಗೆ ಟಿವಿ ಇನ್ಸ್ಟಾಲೇಷನ್ ಮಾಡಕ್ಕೆ ಬಂದ್ರು. ಸೊ ಹಾಗೆ ನನ್ನ ಮಧ್ಯಾಹ್ನದ ಊಟದ ನಾನು ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಾದ್ಮೇಲೆ ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 6 o'clock ಆಗಿದೆ. ನಾನಿವಾಗ ಸ್ವಲ್ಪ ಲಸ್ಸಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದೇನಿಲ್ಲ, ತುಂಬಾನೇ ಈಸಿ ಆ್ಯಂಡ್ ಟೇಸ್ಟಿನೂ ಕೂಡ, ಹಾಗೂ ಕ್ವಿಕ್ ಆಗಿ ಮಾಡ್ಕೋಬಹುದು. ನಾನು ಯಾವಾಗಲೂ ಮೊಸರನ್ನ ಮನೇಲೇ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ಕೋಬಹುದು ನಾವೇನಾದರೂ ಫ್ರೀಸರಲ್ಲಿ ಇಡಲಿಲ್ಲ ಮೊಸರನ್ನ ಅಂದರೆ. ಸೊ ನಾನು ಆಗಲೇ ಫ್ರೀಸರಲ್ಲಿ ಇಟ್ಟಿದ್ದೆ, ಸ್ವಲ್ಪ ನೀಟಾಗಿ ಚಿಲ್ಲಾಗಿತ್ತು. ಸೊ ಅದಕ್ಕೆ ನಾನು ಯಾವುದೇ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಳ್ಳಿಲ್ಲ. ಮತ್ತು ನಾನಿಲ್ಲಿ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಮನೇಲಿ ಏನಾದರೂ ಮ್ಯಾಂಗೋ ಏನಾದರೂ ಇದ್ದರೆ ನೀವು ಆ್ಯಡ್ ಮಾಡ್ಕೊಂಡ್ರೆ ಮ್ಯಾಂಗೋ ಲಸ್ಸಿ ನಿಮಗೆ ಯಾವ ರೀತಿಯಾಗಿ ಸಿಗುತ್ತೋ ಸೊ ಅದೇ ಥರ ಇರುತ್ತೆ. ಸೊ ಇದು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಡೈಲಿ ಒನ್ಸ್ ಇಲ್ಲಾಂದರೆ 2 days ಒನ್ಸ್ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಜೂ ಕೊಡಲ್ಲ ಪಾಪಂಗೆ, ಜಶ್ವಾ ಜೂ ಕೊಡಲ್ಲ, ಕೊಡಲ್ಲ ಕೊಡಲ್ಲ. ಹಾಂ ಕಾಪಿ 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 ಮನೆ ಕಾಪಿ. ಸೂಪರ್. ಸೂಪರ್ ಮನೆ, ಸೂಪರ್ ಸೂಪರ್ ಮನೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ನಾನು ಥ್ರೆಡ್ಡಿಂಗು ಮತ್ತು ವ್ಯಾಕ್ಸಿಂಗು ಮಾಡ್ಸಕ್ಕೆ ಹೋಗಿದ್ದೆ. ಏನು ಸ್ಪೆಷಲ್ ಅಂತ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ, ಏನಕ್ಕೆ ರೆಡಿ ಆಗ್ತಿದ್ದೀವಿ ಅಂತ. ಸೊ ಈ ರೀತಿಯಾಗಿ ನನ್ನ ವೆಡ್ನೆಸ್ಡೇ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಂದೊಂದು ಪಾರ್ಸೆಲ್ ಕೂಡ ಬಂದಿತ್ತು. ಸೊ ಅದನ್ನು ನಾನು ತೋರಿಸ್ಲಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ನಾನು ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.